ಶೀತ ಮತ್ತು ರೋಗನಿರೋಧಕ ಶಕ್ತಿಗಾಗಿ ರಾಮಬಾಣ ತುಳಸಿ ಚಹಾ ವಿಡಿಯೋಗೆ ಸುಸ್ವಾಗತ. ತುಳಸಿಯು ಆಯುರ್ವೇದದ ಒಂದು ಅಮೃತವಳ್ಳಿಯಾಗಿದೆ. ಪೀಠಿಕೆ ಮತ್ತು ಮಹತ್ವ. ತುಳಸಿಯು ಭಾರತೀಯ ಸಂಸ್ಕೃತಿ ಮತ್ತು ವೈದ್ಯಕೀಯ ಪದ್ಧತಿಯಲ್ಲಿ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ಗಿಡಮೂಲಿಕೆಯಾಗಿದೆ. ತುಳಸಿ ಏಕೆ ಶ್ರೇಷ್ಠ? ತುಳಸಿಯಲ್ಲಿ ಆಂಟಿಬ್ಯಾಕ್ಟೀರಿಯಲ್ ಗುಣಗಳು ರೋಗಕಾರಕ ಕ್ರಿಮಿಗಳನ್ನು ನಾಶ ಮಾಡಲು ಸಹಾಯ ಮಾಡುತ್ತವೆ. ಇದು ಕಫವನ್ನು ಕರಗಿಸಿ ಕೆಮ್ಮು ಮತ್ತು ಶೀತದಿಂದ ಮುಕ್ತಿ ನೀಡುತ್ತದೆ. ತುಳಸಿಯು ನೈಸರ್ಗಿಕವಾಗಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳನ್ನು ತಡೆಯುತ್ತದೆ. ಪ್ರತಿದಿನ ತುಳಸಿ ಚಹಾ ಸೇವಿಸುವುದರಿಂದ ಶ್ವಾಸಕೋಶದ ಆರೋಗ್ಯವೂ ಸುಧಾರಿಸುತ್ತದೆ ಮತ್ತು ದೇಹಕ್ಕೆ ಚೈತನ್ಯ ಸಿಗುತ್ತದೆ. ತುಳಸಿ ಚಹಾ ತಯಾರಿಸಲು ಬೇಕಾಗುವ ಪದಾರ್ಥಗಳು: 10 ರಿಂದ 12 ತಾಜಾ ತುಳಸಿ ಎಲೆಗಳು, ಅರ್ಧ ಇಂಚು ಜಜ್ಜಿದ ಶುಂಠಿ, 3 ರಿಂದ 4 ಕಾಳುಮೆಣಸಿನ ಪುಡಿ, 1 ಸಣ್ಣ ದಾಲ್ಚಿನ್ನಿ ತುಂಡು ಮತ್ತು ರುಚಿಗೆ ತಕ್ಕಷ್ಟು ಜೇನುತುಪ್ಪ ಅಥವಾ ಬೆಲ್ಲ. ತಯಾರಿಸುವ ಹಂತ 1. ಒಂದು ಪಾತ್ರೆಯಲ್ಲಿ 2 ಕಪ್ ನೀರನ್ನು ಹಾಕಿ ಕುದಿಯಲು ಬಿಡಿ. ನೀರು ಕುದಿಯುವಾಗ ಅದಕ್ಕೆ ಶುಂಠಿ, ಕಾಳುಮೆಣಸಿನ ಪುಡಿ ಮತ್ತು ದಾಲ್ಚಿನ್ನಿಯನ್ನು ಸೇರಿಸಿ ಚೆನ್ನಾಗಿ ಕುದಿಸಿ. ತಯಾರಿಸುವ ಹಂತ 2. ನೀರು ಮಸಾಲೆಯೊಂದಿಗೆ ಚೆನ್ನಾಗಿ ಕುದಿಬಂದ ನಂತರ ತುಳಸಿ ಎಲೆಗಳನ್ನು ಸೇರಿಸಿ. ಉರಿಯನ್ನು ಕಡಿಮೆ ಮಾಡಿ ಸುಮಾರು 5 ನಿಮಿಷ ನಿಧಾನವಾಗಿ ಕುದಿಯಲು ಬಿಡಿ. ನಂತರ ಸೋಸಿ. ಬೆಚ್ಚಗಿರುವಾಗ ಜೇನುತುಪ್ಪ ಅಥವಾ ಬೆಲ್ಲ ಸೇರಿಸಿ ಕುಡಿಯಿರಿ. ಉತ್ತಮ ಸಮಯ: ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಂಜೆ ಕಾಫಿ, ಚಹಾದ ಬದಲು ಈ ತುಳಸಿ ಕಷಾಯ ಸೇವಿಸಿ. ಶೀತ ಅಥವಾ ಜ್ವರವಿದ್ದಲ್ಲಿ ದಿನಕ್ಕೆ 3 ಬಾರಿ ಸೇವಿಸಬಹುದು. ತುಳಸಿ ಚಹಾದ ವೈವಿಧ್ಯಗಳು: ಸಾಮಾನ್ಯ ತುಳಸಿ ಟೀ ಪ್ರತಿದಿನದ ಆರೋಗ್ಯಕ್ಕೆ ಉತ್ತಮ. ಜೇನು ಮತ್ತು ತುಳಸಿ ಗಂಟಲು ಕೆರೆತ ಮತ್ತು ಕೆಮ್ಮಿಗೆ ಮದ್ದು. ಲಿಂಬೆ ತುಳಸಿ ಚಹಾ ದೇಹದ ಕಲ್ಮಶ ಹೊರಹಾಕಲು ಸಹಕಾರಿ. ಪೌಷ್ಟಿಕಾಂಶಗಳ ವಿವರ: ತುಳಸಿ ಎಲೆಗಳು ರೋಗನಿರೋಧಕ ಶಕ್ತಿ ವೃದ್ಧಿಸುತ್ತವೆ. ಶುಂಠಿ ಜೀರ್ಣಕ್ರಿಯೆಗೆ ಮತ್ತು ಶೀತ ನಿವಾರಣೆಗೆ ಸಹಾಯ ಮಾಡುತ್ತದೆ. ಕಾಳುಮೆಣಸು ಉಸಿರಾಟದ ನಾಳ ಶುದ್ಧೀಕರಿಸುತ್ತದೆ. ಜೇನುತುಪ್ಪ ಶಕ್ತಿ ಮತ್ತು ಗಂಟಲಿಗೆ ಆರಾಮ ನೀಡುತ್ತದೆ. ಸಣ್ಣ ಸಲಹೆ: ತುಳಸಿ ಚಹಾಕ್ಕೆ ಹಾಲು ಸೇರಿಸಬೇಡಿ. ಆಯುರ್ವೇದದ ಪ್ರಕಾರ ಹಾಲಿನೊಂದಿಗೆ ತುಳಸಿ ಸೇವಿಸುವುದು ವಿರುದ್ಧ ಆಹಾರವಾಗಿದೆ. ಧನ್ಯವಾದಗಳು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಮನೆಮದ್ದು ನೈಸರ್ಗಿಕ ಹಾದಿಯಲ್ಲಿ ನಿಮಗೆ ಉತ್ತಮ ಆರೋಗ್ಯ ಸಿಗಲಿ.